ಗದಗನ ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವ 2026 ಈ ವರ್ಷ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಜಾತ್ರೆ ಅಂದ ತಕ್ಷಣ ಜಾತ್ರೆಗೆ ಬೇಕಾಗ್ತಕ್ಕಂಥದ್ದೇ ತೇರು. ಆ ರಥ ಈ ಸರಿ ಒಂದಷ್ಟು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಇದೀಗ ನಾವು ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಮಹಾದ್ವಾರದ ಎದುರಿದ್ದೇವೆ. ನೀವು ನೋಡಬಹುದು ಯಾವ ರೀತಿಯಾಗಿ ಈ ಮಹಾದ್ವಾರ ಪ್ರತಿನಿತ್ಯ ಭಕ್ತರನ್ನು ಒಳಗೆ ಪ್ರವೇಶ ಮಾಡಲಿಕ್ಕೆ ಇದರಿಂದನೇ ಇಲ್ಲಿ ಹೋಗ್ತಕ್ಕಂಥದ್ದು. ಆ ಮಹಾದ್ವಾರದ ಎದುರುಗಡೆ ನಿಂತಿರುವಂಥ ರಥ ಇನ್ನೇನು ಜಾತ್ರೆಗೆ ಸಿದ್ಧಗೊಳ್ಬೇಕು. ಆ ರಥ ಇಲ್ಲಿದೆ. ಪ್ರತಿ ವರ್ಷ ನೋಡ್ತಕ್ಕಂಥ ರಥ, ಅದರಲ್ಲಿ ಏನು ವ್ಯತ್ಯಾಸ ಇದೆ, ಏನು ಭಿನ್ನತೆ ಇದೆ ಅಂತ ನಿಮ್ಗೆ ಅನಿಸ್ಬೋದು. ಅದನ್ನು ದೃಶ್ಯಾವಳಿಗಳಲ್ಲಿ ಒಂದಷ್ಟು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಈ ರಥಕ್ಕೆ ಇಲ್ಲಿ ಜಾಕನ್ನು ಅಳವಡಿಸಿದ್ದಾರೆ, ಜೊತೆಗೆ ಬ್ರೇಕನ್ನು ಹಾಕಿದ್ದಾರೆ. ಬ್ರೇಕ್ ಅಳವಡಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಿದ್ರೆ ಅದನ್ನು ಯಾಕೆ ಮಾಡಬೇಕು, ಏನಕ್ಕೆ ಬ್ರೇಕ್ ಮಾಡಿದರು, ಆ ಜಾಕನ್ನು ವ್ಯವಸ್ಥೆ ಮಾಡೋ ಕಾರಣ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ಮಾತಾಡಲಿಕ್ಕೆ ಈ ನೋಡಿದ 39 ಅಡಿ ಎತ್ತರದ ತೇರು ಅಂತ ಹೇಳಲಾಗತ್ತೆ. ಅಂತಹ ಒಂದು ತೇರಿಗೆ ಇದು ಅವಶ್ಯಕತೆ. ಯಾಕೆ ಇದನ್ನು ಮಾಡಿಸೋದ್ರಿಂದ ಏನು ಪ್ರಯತ್ನ, ಇನ್ನು ಕೆಳಗಡೆ ಮೇಲ್ಗಡೆ ಇದು ಒಟ್ಟಾರೆ 39 ಅಡಿಯ ತೇರಾಗತ್ತೆ. ಕೆಳಗಡೆ ಬಂದರೆ ಇಲ್ಲಿ ಬ್ರೇಕನ್ನು ಅಳವಡಿಸಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇನ್ನು ಅದ್ರ ಕೆಳಗಡೆ ಇರುವಂತಹ ಜಾಕನ್ನು ಕೂಡ ಮಾಡಿದ್ದಾರೆ. ಆ ಜಾಕ್ ಏನಕ್ಕೆ ಮಾಡಿದ್ದಾರೆ, ಈ ವರ್ಷ ಮಾಡಿಸಿರುವಂಥ ಉದ್ದೇಶಗಳೇನು, ಅದನ್ನು ಯಾಕೆ ಮಾಡಬೇಕಿತ್ತು, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಸೇವಾಕರ್ತರಾಗಿರುವಂಥ ಅಂಗಡಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸ್ತೀನಿ. ಜೊತೆಗೆ ಅದರ ಮೇಸ್ತ್ರಿ ಅಂದರೆ ಇದನ್ನೇನು ಇವತ್ತು ಜಾಕನ್ನು ಮಾಡಿದ್ದಾರೆ, ಹೈಡ್ರೋಲಿಕ್ಕನ್ನು ಮಾಡಿದ್ದಾರೆ, ಬ್ರೇಕ್ ಅಳವಡಿಕೆ ಮಾಡಿದ್ದಾರೆ, ಅವರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಸರ್, ಮೊದಲಿಗೆ ಪ್ರತಿ ವರ್ಷ ಈ ಜಾತ್ರೆ ನಡೀತಕ್ಕಂತಹ ಸಂದರ್ಭದಲ್ಲಿ ತೇರು ಸಾಮಾನ್ಯವಾಗಿ ಸರಳವಾಗಿ ಹಾಗೆ ಎಳಿತಾ ಇತ್ತು. ಈ ವರ್ಷ ನೀವು ಇಲ್ಲಿ ಹೈಡ್ರೋಲಿಕ್ಕನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಇದಕ್ಕೇನು ಹೇಳ್ತೀರಿ, ಇದನ್ನೆಲ್ಲ ಮಾಡಿಸಿದೆ ಸೇಫ್ಟಿ ಗಾರ್ಡ್ ಅಂತ. ಇದನ್ನು ಕೇಳೋಕ್ಕಿಂತ ಮುಂಚೆ ಇದು ಎಷ್ಟು ಅಡಿ ಎತ್ತರ ತೇರು, ಈ ತೇರಿನಲ್ಲಿ ಏನೇನು ವಿಶೇಷ ಇದೆ? ಇದು 39 ಅಡಿ ಎತ್ತರ ಒಳದ ತೇರು. ಕೆಳಗೆ 5 ಫೂಟ್ ನೆಲದಿಂದ ಒಟ್ಟು 43 ಒಟ್ಟು 39 ಅಡಿ ಮೇಲಿಂದ. ಇದು ಕಟ್ಟಿಗೆ ತೇರು ಈ ವರ್ಷ ಮಾಡಿಸಿದ್ದೀವಿ. ಇದಕ್ಕೆ ಅಂದಾಜು 1 ಕೋಟಿ ರೂಪಾಯಿ ಖರ್ಚಾಗಿದೆ. 1 ಕೋಟಿ ರೂಪಾಯಿ ಖರ್ಚಾಗಿದೆ. ಹೊಸ ರಥ ಇದು. ಎಸ್ ವೀಕ್ಷಕರ, ವಿಶೇಷ ಅಂದರೆ ಪ್ರತಿ ವರ್ಷ ನಾವೇನು ರಥವನ್ನು ಎಳಿತಾ ಇದ್ವಿ, ತೇರು ಎಳಿತಾ ಇತ್ತು, ಇದು ಆ ತೇರಲ್ಲ, ನೂತನವಾಗಿ ತಯಾರಿಸಲ್ಪಟ್ಟಂಥ ರಥ ಇದು. ಇದರ ವೈಶಿಷ್ಟ್ಯ ಏನು ಸಂಪೂರ್ಣ ಹೇಳ್ತಾರೆ ಅಂಗಡಿ ಸರ್. ಸರ್, ಈಗ ಈ ರಥದಲ್ಲಿ ಯಾವ್ಯಾವ ಚಿತ್ರಗಳಿವೆ, ಅವು ಯಾಕಿವೆ, ಅದರ ವಿಶೇಷ ಏನು? ಈ ರಥದಲ್ಲಿ 12ನೇ ಶತಮಾನದ ಪ್ರಮುಖ ಶಿವಶರಣರ ಚಿತ್ರಗಳು ಎಲ್ಲ ಇದಾವೆ. ಬಸವಣ್ಣವರು, ಸಿದ್ಧಲಿಂಗೇಶ್ವರು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಅಲ್ಲಮಪ್ರಭು, ಉಳ್ಕದ ಎಲ್ಲ ಶಿವಶರಣರು ಜಾತಿ ಭೇದ ಮರೆತು ಎಲ್ಲ ಶಿವಶರಣರ ಚಿತ್ರಗಳು ಇದರಲ್ಲಿ ಇದಾವೆ. ಇದರಲ್ಲಿ ಧಾರ್ಮಿಕ ಸಂಬಂಧಪಟ್ಟಂಥ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರದ್ದು ಅದೇ ಪರಂಪರೆಯಲ್ಲಿ ಬಂದಂಥ ತೇರಿದು. ಅಂದರೆ ಆ ಮಠದ ತೇರಿದು. ಹೀಗಾಗಿ ಸಿದ್ಧಲಿಂಗೇಶ್ವರಿ ಮೇನ ಪ್ರಾತಿನಿಧ್ಯ. ಈ ತೇರನ್ನು ರೆಡಿ ಮಾಡಲಿಕ್ಕೆ ಎಷ್ಟು ಟೈಮ್ ಅಂತ ತೆಗೆದುಕೊಂಡ್ರು, ಎಲ್ಲಿ ತೇರು ಮಾಡಿಸಿದ್ರಿ, ಮತ್ತು ಏನೆಲ್ಲ ಯಾವ್ಯಾವೆಲ್ಲ ಕಟ್ಟಿಗೆಗಳನ್ನು ಬಳಸಿದ್ರಿ? ಈ ಕಡೆ ಮುಂದೆ ಬನ್ನಿ. ಯಾವೆಲ್ಲ ಕಟ್ಟಿಗೆಗಳನ್ನು ಬಳಸಿದ್ರಿ, ಎಲ್ಲಿ ತಯಾರಾಯ್ತದು ಈ ತೇರನ್ನು? ಈ ಕಟ್ಟಿಗೆ ಪ್ಯೂರ್ಲಿ ಸಾಗವಾಣಿ. ಆಮೇಲೆ ಅಚ್ಚಿಗೆ ಮಾತ್ರ ಕರಿಮತ್ತಿ. 80 ಲಕ್ಷ ರೂಪಾಯಿದು ಕಟ್ಟಿಗೆ ಹೋಗಿದೆ. 80 ಲಕ್ಷ ರೂಪಾಯಿದು. ಅಂಚಿಟಗೇರಿಯನ್ನು ಊರಿನ ಒಬ್ಬ ವಜ್ರಪ್ಪ ಬಡಿಯರನ್ನವ್ರು ಇದನ್ನು ಮಾಡಿದ್ದಾರೆ. ಪೋರ ಇದು ತಯಾರಾಗಲಿಕ್ಕೆ 1 ವರ್ಷ ಹಿಡಿದಿದೆ. ಅಂದರೆ ಕಟ್ಟಿಗೆ ಕೋಸಿಟ್ಟು 1 ವರ್ಷ ಆಗಿದೆ. ಆಮೇಲೆ 1 ವರ್ಷ ಮಾಡಲಿಕ್ಕೆ ಹೋಗಿದೆ. ಚೆನ್ನಾಗಿ ಮಾಡಿದ್ದಾರೆ ಅವರು. ಅಂದರೆ ಎಷ್ಟು ವರ್ಷದ ತಯಾರಿ ಮತ್ತು ಇದು ಪೂರ್ವ ಯೋಜನೆ ಹೆಂಗಿತ್ತು ಅಂತ? ಪೂರ್ವ ಯೋಜನೆ ಅಂದರೆ ಇದನ್ನು ತೇರನ್ನು ಮೊದಲು ಕಟ್ಟುತ್ತಿದ್ರು. ಇನ್ನು ಆಗಲಿಲ್ಲ, ವರ್ಷ ಕಟ್ಟುತ್ತಿದ್ರು. ಕಟ್ಟೋದ್ರಿಂದ ಒಬ್ಬ ಇವ್ರನ್ನ ಕರ್ಕೊಂಬರೋದೆಲ್ಲ ತೊಂದರೆ ಆಗ್ತಿತ್ತು. ಮಾಡ್ತಿದ್ರು, ಮತ್ತು ಅವ್ರದ್ದು ಏನೋ ಸರಿ ಆಗ್ತಿದ್ದಿಲ್ಲ. ಅದಕ್ಕೆ ಒಂದು ಗಡ್ಡಿ ತೇರು ಮಾಡಿಸೋಣ ಅಂಥೇಳಿ ಹಿಂದಿನ ಅಜ್ಜವ್ರದ್ದು ಅಭಿಪ್ರಾಯ ಇತ್ತು. ಈಗಿನ ಅಜ್ಜವ್ರು ಬಂದ ಕೂಡಲೇ ಇದನ್ನು ಕಾರ್ಯಬೇಕು ಮಾಡಿಕೊಂಡ್ರು. ಎಸ್, ಇನ್ನೊಬ್ಬರಿದ್ದಾರೆ. ಅವರು ಈ ಸಾರಿ ವಿಶೇಷವಾಗಿ ಈ ತೇರಿಗೆ ಹೈಡ್ರೋಲಿಕ್ ಅಂತ ಏನು ಹೇಳಿದ್ವಿ ಮತ್ತು ಬ್ರೇಕ್ ಅಂತ ಏನು ಹೇಳಿದ್ವಿ, ಅದನ್ನು ತಯಾರು ಮಾಡಿರುವಂಥವ್ರು. ಹೇಗೆ ಮಾಡಿದರು ಅದರ ಬಗ್ಗೆ ಒಂದಷ್ಟು ಮಾತಾಡೋಣ. ಅದರದ್ದು ಏನು ಖರ್ಚು ವೆಚ್ಚ ಅದರ ಬಗ್ಗೆ ಮಾತಾಡೋಣ. ಇದು ಈ ಬ್ರೇಕರ್ ಅಂತ ಹೇಳ್ತೀರಿ, ಏನು ಹೇಳ್ತೀರಿ ಇದಕ್ಕೆ? ಸೇಫ್ಟಿ ಗಾರ್ಡ್. ಇದನ್ನ ನಿಮ್ಮ ಹೆಸರು ಏನು, ಮೊದಲು ಎಲ್ಲಿ ಮಾಡಿದಿರಿ? ನಾವು ಕೂಡಲ್ ಸಂಗಮ ರಥನೂ ಮಾಡಿದ್ವಿ, ಆಮೇಲೆ ನಾಗೂರ ಹತ್ರನೂ ಮಾಡಿವಿ, ಆಮೇಲೆ ಕಿನ್ನಾಳ ಮಂಗಳೂರು ಕುದ್ರಿಮತ್ತಿಗೂ ಮಾಡಿವಿ. ಇದು ಇಡೀ ಇಂಡಿಯಾದಾಗ ಸರ್ 5ನೇ ತೇರಿದು. ಈ ಸಿಸ್ಟಮ್ ಪವರ್ ಸ್ಟೇರಿಂಗ್ ಇದೆ, ಶಂಟರ್ ಜಾಕ್ ಇದೆ, ನಮ್ಮ ಕಂಟ್ರೋಲಲ್ಲಿ. ಸ್ವಲ್ಪ ಕ್ರಾಸ್ ಹೋತಂದ್ರೆ ನಾವು ಸೀದಾ ಮಾಡ್ಕೋಬೋದು ತೇರಿಗೆ. ಪವರ್ ಸ್ಟೇರಿಂಗ್ ಬಟನ್ ವರ್ಕ್ ಇದೆ ಸರ್, ಇದು ಜನ ಯಾರು ಗಾಲಿ ಸನಿಪ್ ಬರಬಾರ್ದು. ಸೇಫ್ಟಿ
ಈ ಫ್ರೇಮ್ ಹೊರಗ ಸರ್, ಫ್ರೇಮ್ ಹೊರಗಂತ ನಿಂದ್ರಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗಿರ್ಬೋದು. ಬ್ರೇಕ್ ಇದೆ, ಸ್ಪೀಡ್ ಹೋದ್ರೆ ಬ್ರೇಕ್ ಆನ್ ಆಗ್ಬೋದು. ಹಾಂ ಸರ್. ಈಗ ಇದನ್ನ ಮಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತಾ, ಎಷ್ಟು ದಿನ ಟೈಮ್ ತೊಗೊಳ್ತಿದ್ದಿಲ್ಲ? ಸರ್ ಇದು 1.5 ತಿಂಗಳಾಗಿದೆ ಸರ್. ಸುಮಾರು ಒಂದು 10 ಲಕ್ಷ ರೂಪಾಯಿ ಖರ್ಚಾಗಿದೆ ಇದು ಐರನ್ ಕೆಲಸಕ್ಕೆ. ಹಾಂ, 10 ಲಕ್ಷ ರೂಪಾಯಿ ಕೆಲಸ ವರ್ಕಿಂಗ್ ಆಗಿದೆ ಸರ್. ಮೊದಲೆಲ್ಲ ಇವೆಲ್ಲ ಇರಲಿಲ್ಲ, ಇಲ್ಲ ಸರ್, ಅದು ಸರ್ ಸೊನ್ನೆ ಹಾಕ್ತಾರೆ ಸರ್ ಗಾಲಿಗೆ ಸೊನ್ನೆ ಹಾಕಿದ್ರೆ ಗಾಲಿನೂ ಕ್ರ್ಯಾಕ್ ಹೊಡಿತಿದೆ, ಅದು ತಪ್ಪು ಸರ್. ಈಗ ನಮ್ಮ ಕೈಯಾಗಿದೆ, ಸ್ಟೇರಿಂಗ್ ಇದೆ, ನಾವು ಎತ್ತಾಗಬೇಕತ್ತಾಗ ತೊಗೋಬೋದು ತೇರಿಗೆ, ಅದ್ರ ಗಾಲಿಗೆ ಏನು ಪೆಟ್ಟು ಬೆಳಗಲ್ಲ, ಇವು ಅಚ್ಚಿಗೆ ಏನು ಪೆಟ್ಟು ಬೆಳಗಲ್ಲ, ಆ ಸಿಸ್ಟಮ್ ಮಾಡಿಕೊಟ್ಟಿದ್ದೀವಿ ಸರ್. ತೆಳಗಡೆನೇ ಚೆಸ್ಸಿ ಇದೆ ಸರ್, ಎಡಿ ತೇರಿನ ವೇಟ್ ಎಲ್ಲ ಚೆಸ್ಸಿ ಮ್ಯಾಗೆ ನಿಂದಿರುತ್ತೆ. ಹಾಂ, ಜಾಕ್ ಸರ್ 35 ಡಿಗ್ರಿ ಟರ್ನಿಂಗ್ ಆಗಕ್ಕ, 45 ಡಿಗ್ರಿ ಟರ್ನಿಂಗ್ ಆಗಕ್ಕ. ಹಾಂ ಜಾಕ್ ಹಚ್ಚಿ ಸರ್ ತೇರು 4 ಗಾಲಿ ಅಂತರಲ್ಲಿ ಆಗ್ಬಿಡ್ತಾವೆ, ತೇರಿಗೆ ಪೂರ್ತಿ ರೊಟೇಟ್ ಮಾಡ್ಬೋದು. ಅದರ ಒಳಗೆ ತೇರಿನ ಮನೆ ಆ ಕಡೆ ಇದೆ, ಇದ್ರ ಒಳಗೆ ಸೀದಾ ತರಬೇಕಂದ್ರೆ ಜಾಕ್ ಬೇಕು, ಸ್ಟೇರಿಂಗ್ ಬೇಕು. ಅಲ್ಲಿ ಮುಂದ್ಗಡೆ ಇದೆ ನಿಮಗೆ ಪವರ್ ಸ್ಟೇರಿಂಗ್ ಇದು ತೋರಿಸ್ತೀನಿ ಬರ್ರಿ. ಎಸ್, ಇದು ಅಲ್ಲಿನ ಏನೇನು ತಯಾರು ಮಾಡಿದ್ದಾರೆ ಕೊಡಲು ಅವ್ರು ಹೇಳ್ತಾರೆ. ಇನ್ನು ತೇರಿನ ಚೂರು ಗಮನಿಸ್ತಾ ಬನ್ನಿ, ದೊಡ್ಡ ಬೃಹದಾಕಾರವಾಗಿರುವಂಥ ಕಲ್ಲಿನ ಗಾಲಿಗಳಿವೆ, ಸಿಂಹ ಇದೆ, ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನುವಂತಹ ಒಂದು ಸೆಂಟೆನ್ಸನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ, ಶಟಸ್ಥಳಗಳು ಅಂತ ಏನು ಹೇಳ್ತೀವಲ್ಲ, ಶರಣ, ಐಕ್ಯ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಇವೆಲ್ಲ ಭಕ್ತ, ಇದೆಲ್ಲನೂ ಒಟ್ಟಾರೆ ಶಟಸ್ಥಳದ ಬಗ್ಗೆ ಹೇಳ್ತಾರೆ. ಆಮೇಲೆ ಲಿಂಗೋದ ಪಂಚಾಚಾರಗಳ ಬಗ್ಗೆ, ಪಾದೋದಕ, ಪ್ರಸಾದ, ಅಷ್ಟಾವರಣ, ಇದೆಲ್ಲವೂ ಕೂಡ ಈ ತೇರಿನಲ್ಲಿದೆ. ಇನ್ನು ವಚನಗಳನ್ನು ಕೂಡ ಇದರಲ್ಲಿ ಬರೆಯಲಾಗಿದೆ. ಜೊತೆಗೆ ಏನು ನಮ್ಮ ಆಗಿನ ಕಾಲದ ವಚನಕಾರರಿದ್ದರು, ಶರಣರಿದ್ದರು, ಅವರೆಲ್ಲರ ಚಿತ್ರಗಳನ್ನು ಕೂಡ ಪ್ರತಿಯೊಂದು ಕಾಯಕವನ್ನು ಮಾಡ್ತಕ್ಕಂಥವರನ್ನು ಇದರಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಜೊತೆಗೆ ಇದರ ಮುಂಭಾಗದಲ್ಲಿ ನೋಡೋದಾದರೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರನ್ನು ಕೂಡ ಇಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ವಚನಗಳನ್ನು ಕೂಡ ಬರೆದಿರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತೇರಿನ ಮೇಲೂ ಕೂಡ ಅಂದರೆ ಇದು ವಚನ ಕ್ರಾಂತಿಯನ್ನು ಮಾಡಲಿಕ್ಕಿರುವಂತಹ ಮಠ, ಬಸವ ತತ್ವದ ಮಠ. ಆ ಹಿನ್ನೆಲೆಯಲ್ಲಿ ಬಸವಣ್ಣವರ ವಚನಗಳನ್ನು ಕೂಡ ಇಲ್ಲಿ ಎಲ್ಲಿ ನೋಡಿದಡಲ್ಲಿ ಮನವೆಳಿಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರ ಆಣೆ ಪರವಧುವನು ಮಾದೇವಿ ಎಂಬೆ ಕೂಡಲ ಸಂಗಮ ದೇವ, ಹೀಗೆ ಇನ್ನೂ 10 ವಚನಗಳನ್ನು ಕೂಡ ಇದರ ಮೇಲೆ ಬರಲಾಗಿದೆ. ಜೊತೆಗೆ ಜಗದ್ಗುರು ತಗೊಂಡದರ ಸಂಸ್ಥಾನ ಮಠ ಗದಗ ಇಸ್ವಿ 2025 ಅಂದರೆ ತೇರು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂತಹ ಇಸ್ವಿ ಇದು. ಆ ಸಂದರ್ಭದಲ್ಲಿ ಈ ತೇರನ್ನು ಮಾಡಲಿಕ್ಕೆ ಹಾಕಿದ್ರು. ಇದೀಗ ರೆಡಿಯಾಗಿದೆ, ಗಡ್ಡಿ ತೇರು, ವಿಶೇಷವಾಗಿರುವಂಥ ತೇರು. ಎಸ್, ಇದ್ರ ಬಗ್ಗೆ ಇದೇನು ಮೋಟ್ರ್ ಇದು, ಯಾಕೆ ಮಾಡಿದರು, ಏನಕ್ಕೆ ಮಾಡಿದ್ರಿ? ಪವರ್ ಸ್ಟೇರಿಂಗ್, ಕಾರಿನ ಗಾಲಿ ಹೊಳ್ತಾವಲ್ಲ ಟರ್ನಿಂಗ್, ಆ ಸಿಸ್ಟಮ್ ಇದೆ ಸರ್. ಅದಕ್ಕೆ ಇಲ್ಲಿದೆ ನೋಡ್ರಿ ಪವರ್ ಪ್ಯಾಕ್, ಅದು ಇದರ್ಲಿಂತನ ಅದು ಜಾಕ್ ವರ್ಕ್ ಆಗುತ್ತೆ ಸರ್, ಸೆಂಟ್ರ್ ಜಾಕ್. ಹಾಂ, ಇದರ್ಲಿಂತನ ಇದು ಪವರ್ ಸ್ಟೇರಿಂಗ್ ವರ್ಕ್ ಆಗದೆ ಸರ್. ಇದು ಆಯಿಲ್ ಸರ್, ಇದು ಆಯಿಲ್ ಪ್ರೆಷರ್ಲೇ ಹೋಗುತ್ತಾ, 3 HP ಮೋಟರ್ ಇರುತ್ತೆ ಇದಕ್ಕೆ, ಇದರಲ್ಲೇ ವರ್ಕ್ ಆಗುತ್ತೆ ಸರ್. ಹಾಂ ಸರ್, 5ನೇ ತೇರು ಸರ್, ಇದು 5ನೇ ತೇರು ಕರ್ನಾಟಕದಾಗ 5ನೇ ತೇರು ಈ ಸಿಸ್ಟಮ್. ಎಸ್, ಇದಿಷ್ಟು ಈ ತೋಂಟದಾರ್ಯ ಮಠದ ಅಂಗಡಿ ಸರ್, ಹಾಗೇನೆ ಇದನ್ನು ತಯಾರು ಮಾಡಿರುವಂಥ ಜಮೀರ್ ಅವ್ರ ಮಾತು. ಅಂದರೆ ಈ ಥರ ಮಾಡೋದ್ರಿಂದ ಇಲ್ಲಿಯೂ ಕೂಡ ಸಾರ್ವಜನಿಕರಿಗೆ, ಭಕ್ತರಿಗೆ ತೊಂದರೆಗಳಾಗೋದಿಲ್ಲ. ವಿಶೇಷವಾಗಿ ಇದು ಸೇಫ್ಟಿ ಗಾರ್ಡ್, ಇದರೊಳಗೆ ಯಾರೂ ಬರೋದಿಲ್ಲ. ಬಹಳಷ್ಟು ಅನಾಹುತಗಳು ನಾವು ಕೇಳಿರ್ತೇವೆ. ಆ ಜಾತ್ರೆಯಲ್ಲಿ ಹೀಗಾಯಿತು, ಈ ತೇರು ಇಳಿಬೇಕಾದ್ರೆ ಹಾಗಾಯಿತು, ತೇರಿನಗಾಲಲ್ಲಿ ಮಗು ಸಿಕ್ತು, ಮತ್ತೊಬ್ಬರು ಸಿಕ್ಕರು, ಇಂಥವೆಲ್ಲ ಈ ಅವಘಡಗಳು ನಡಿಬಾರ್ದು ಅನ್ನುವಂಥ ದೃಷ್ಟಿಯಿಂದ ವಿಶೇಷವಾಗಿ ಮಾಡಿದ್ದಾರೆ. ಮತ್ತು ಹಿಂದಿನ ಜಗದ್ಗುರುಗಳು ಸಿದ್ಧಲಿಂಗ ಮಹಾಸ್ವಾಮಿಗಳೇನಿದ್ರು, ಅವರ ಕನಸಿಗೆ ಈಗಿನ ಜಗದ್ಗುರುಗಳು ಸಿದ್ದರಾಮ ಶ್ರೀಗಳು ಆ ನೀರನ್ನೆರೆದು ಆ ಕನಸನ್ನು ನನಸಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನೀವು ಬನ್ನಿ, ಹೊಸ ತೇರನ್ನು ಎಳೆಯುವಂತಹ ಆ ಪ್ರಯತ್ನ ನಿಮ್ಮದಾಗಲಿ ಅನ್ನುವಂಥ ಮಾತು ಹೇಳ್ತಾ, ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವ್ಯಕ್ತಮಠ, ರೈಸ್ ಆಫ್ ನ್ಯೂಸ್ ಗದಗ.